स्वागत है। मैं आपके साथ फरहान नाज। ನೀವು ಬರ್ಲಾತ್ರಿ ಹಂಗಾದ್ರೆ ನಿಂದ್ರಲ್ಲೇ ನಿಂದ್ರೇಬೇಕಲ್ಲ ನೀವು ಬರ್ತೀನಿ ಅಂದ್ರಿ अल्लाह से सड़क की बात होती है, वहाँ पे अल्लाह के मासूम बनी से जम जाते हैं। फरमाया जमीन से लेकर आसमान तक कतार लगाते हैं और फरमाया कि उसके बैठने वाले ಕಟಕದೊಂಡ ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಬಿ ವಾಲಿಕರ್ ಇವರು ಸನ್ಮಾನಿಸಬೇಕಂತೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಅದೇ ಪ್ರಕಾರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂಥ ಮುಲ್ಲಾ ಅವರಿಗೆ, ಶಾಜನ್ ದುಂಡ್ಶಿ ಅವರಿಗೆ ಬಂದೇ ನಮಾಜ್ ಗಾಸ್ಗಾಂವ್ ಇವರು ಸನ್ಮಾನಿಸಬೇಕಂತ ಅವರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಅದೇ ಪ್ರಕಾರವಾಗಿ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀಕಾಂತ್ ನಾಯ್ಕ್ ಅವರಿಗೆ ಚರ್ಚೆನವರು ಸನ್ಮಾನಿಸಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಅದೇ ಪ್ರಕಾರವಾಗಿ ಇದೇ ಒಂದು ಶುಭ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂಥ ಮತ್ತು ನೆರೆ ಗ್ರಾಮದ ಹಿರಿಯರಾದಂಥ ಸೋಮನಾಥಣ್ಣ ಕತ್ನಳ್ಳಿ ಅವರಿಗೆ ದೌಲ್ ಅವರು ಸನ್ಮಾನಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಅದನ್ನೆಲ್ಲ ಬರೆದು ಜಲ್ದಿ ಇದನ್ನು ಮಾಡ್ಕೋಬೇಕು ಅವರು. ಅದೇ ಪ್ರಕಾರವಾಗಿ ಇದೇ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪೂಜಾರಿ ಅವರಿಗೆ ಕೂಡ ಮುಲ್ಲಾ ಅವರು ಸನ್ಮಾನಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಅದೇ ಪ್ರಕಾರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಸಮಾಜದ ಮುಖಂಡರು ನಮ್ಮೆಲ್ಲರ ಹಿರಿಯರಾದಂಥ ಅಲಿ ಸಾಬ್ ಕಾಕ ಇವರಿಗೆ ಸೋಹೆಲ್ ಅವರು ಸನ್ಮಾನಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಮತ್ತೆ ಅದೇ ಪ್ರಕಾರವಾಗಿ ಇದೇ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀಕಾಂತ್ ನಾಯ್ಕ್ ಅವರಿಗೆ ಮೈಬೂಬ್ ಸಾಬ್ ನಜ್ರಿ ಇವರು ಸನ್ಮಾನಿಸಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಇವರಿಗೆ ಹೇಳಿ ಹೆಸರು ಹೇಳೊಬ್ಬರು ಈ ಒಂದು ಸಮಾಜದ ಮುಖಂಡರು ಮೌಲ್ವಿಗಳಾದಂಥ ಮೌಲ್ವಿಗಳಿಗೆ ಸದ್ದಾಮ್ ವಾಲಿಕರ್ ಅವರು ಸನ್ಮಾನಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಅವರು ಸದ್ದಾಮ್. ಅದೇ ಪ್ರಕಾರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಸಮಾಜದ ಮುಖಂಡರು ಹಿರಿಯರಾದಂಥ ಶಾನ್ಸಾಬ್ ಚರ್ಚಾನ್ ಅವರಿಗೆ ಮತ್ತೆ ಯಾರು ಅವ್ರು ಮಾತಾಡ್ತಾರೆ. ಸಾಹೇಬ್ ಇಲ್ಲ ಅವರೇ ಮಾತಾಡಿ. ಯಾರು ಇನ್ನೊಬ್ರು ಯಾರು? ಪ್ರಪ್ರಥಮದಲ್ಲಿ ಇಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ರಂಜಾನ್ ಹಬ್ಬ ಪವಿತ್ರವಾದ ಹಬ್ಬ. ಇದರಲ್ಲಿ ಏನೇನು ಅಡಕಾಗಿದೆಯಪ್ಪ ಅಂದ್ರೆ 11 ತಿಂಗಳು ನಮಗಾಗಿದ್ದರೆ 1 ತಿಂಗಳು ಭಗವಂತನಿಗಾಗಿ ಇರಲಿ ಅಂತ ತಾವು 1 ತಿಂಗಳು ಸತತ ಕಠಿಣ ವ್ರತ
ಕಠಿಣ ವ್ರತ ಅಂದರೆ ನೀರು ಸಹಿತ ಕುಡಿಯೋಂಗಿಲ್ಲ. ಈ ಥರದ ಉಪವಾಸವನ್ನು ಮಾಡಿ ತಾವು ಭಗವಂತನ ಧ್ಯಾನದಲ್ಲಿ ಇರ್ತೀರಿ. ಆ ಭಗವಂತನಿಗಾಗಿ 1 ತಿಂಗಳು ಮೀಸಲಿಟ್ಟು ಜೊತೆಗೆ ಏನು ಭಗವಂತ ಏನು ಹೇಳಿದಾನಪ್ಪ ಅಂದ್ರೆ, ಯಾರು ಬಡವರು ಇರ್ತಾರೆ, ಯಾರಿಗೆ ಬಟ್ಟೆ ಬರೆಗಳಿರಂಗಿಲ್ಲ ಅಂಥ ಬಡವರಿಗೂ ಸಹಿತ ದಾನದ ರೂಪದಲ್ಲಿ ರಂಜಾನ್ ಹಬ್ಬದಲ್ಲಿ ದಾನದ ರೂಪದಲ್ಲಿ ಬಟ್ಟೆ ಬರೆಗಳನ್ನು, ಒಳ್ಳೆಯ ಊಟವನ್ನು, ಜೊತೆಗೆ ಒಳ್ಳೆಯ ಸಂಬಂಧಗಳು ಬೆಸೆದು ಹ್ಯಾಂಗಪ್ಪ ಅಂದ್ರೆ 1 ತಿಂಗಳ ದೇವರ ಧ್ಯಾನದಲ್ಲಿ, ಅಲ್ಲಾನ ಧ್ಯಾನದಲ್ಲಿ 5 ಸರ್ತಿನೋ ಕೆಲವೊಬ್ಬರು 7 ಸರ್ತಿನೋ ತಮ್ಮ ನಮಾಜನ್ನು ಬೀಳ್ತಾರೆ. ಇದು ಅತ್ಯಂತ ಒಳ್ಳೆಯ ಕಾರ್ಯಗಳನ್ನು ಹೆಚ್ಚು ಕಡಿಮೆ ರಂಜಾನ್ ಹಬ್ಬದಲ್ಲಿ ಭಾಳಷ್ಟು ಆಗ್ತಾವೆ. ಮತ್ತು ಬಹುಶಃ ನನಗನ್ನಿಸ್ತೈತಿ ಎಲ್ಲರ ಜೊತೆ ಬಾಂಧವ್ಯ ಬೆಳಿತೈತಿ. ಈಗ ನೋಡಿ, ರಂಜಾನ್ ಹಬ್ಬದ ಸುರುಕುಂಬ ಯಾರು ಕೊಡೋಂಗಿಲ್ಲ, ಎಲ್ಲ ಹಿಂದೂ ಮುಸ್ಲಿಂ ಎಲ್ಲರೂ ರಂಜಾನ್ ಹಬ್ಬದ, ಕೆಲವೊಬ್ಬರಂತೂ ರಂಜಾನ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಬಂಧುಗಳೇ, ಇದರ ಅರ್ಥ ಏನಪ್ಪ ಅಂದ್ರೆ, ಭಾರತ ದೇಶದಲ್ಲಿ ಒಂದಾಗಿ ಎಲ್ಲ ಧರ್ಮಗಳು, ಎಲ್ಲ ವರ್ಗಗಳು ಒಂದಾಗಿ ಅತ್ಯುತ್ತಮ ನಡತೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮವಾದ ಸಮಾಜವನ್ನು ಕಟ್ಟುವಂಥ ಉದ್ದೇಶ ಇಟ್ಟುಕೊಂಡು ಇವತ್ತು ಎಲ್ಲರೂ ಕೂಡಿಕೊಂಡು ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀರಿ. ಇದು ಅತ್ಯಂತ ಯಶಸ್ವಿ ಕೆಲಸ, ಅತ್ಯಂತ ಹೇಳಿಕೊಳ್ಳುವಂಥ ಕೆಲಸ. ಯಾಕಂದ್ರೆ ಬಹುಶಃ ನೀವು ರಂಜಾನ್ದಲ್ಲಿ ಕೆಟ್ಟ ಶಬ್ದಗಳನ್ನು ಸಹಿತ ಮಾತಾಡಬಾರ್ದು ಅಂತ ಪ್ರತೀತಿ ಐತಿ ಮತ್ತು ಆ ಟೈಪ್ ನಡ್ಕೋತೀರಿ. ಆ ಭಗವಂತ ಎಲ್ಲರಿಗೂ ಸದ್ಬುದ್ಧಿ ಕೊಟ್ಟು, ನನಗಂತೂ ನನಗೆ ಗುಣಕಿ ಗ್ರಾಮದ ಸಮಸ್ತ ಅಲ್ಪಸಂಖ್ಯಾತರ ಬಾಂಧವರಿಗೆ ನಾನು ಮತ್ತೊಮ್ಮೆ ರಂಜಾನ್ ಹಬ್ಬದ ಶುಭಾಶಯಗಳು ಹೇಳ್ತಾ, ಅವರು ಮಾಡಿದಂಥ ಈ ಈದ್ಗಾ ಉದ್ಘಾಟನೆಯನ್ನು ನನ್ನನ್ನು ಕರೆಸಿ ಮಾಡಿದರು. ಅದರ ಪರಿಣಾಮವೇ ಇವತ್ತು ಏನಾಗ್ಯದಪ್ಪ ಅಂದ್ರೆ, ನಾ ಈದ್ಗಾಗೆ ಬಂದು ಹೋದ ಬಾರಿ ಹೋಗಿದ್ದರ ಪರಿಣಾಮ ಇವತ್ತು ನನಗೆ ಕಾಂಗ್ರೆಸ್ಸಿನ ಟಿಕೆಟ್ ಸಹಿತ ಸಿಕ್ಕಿದೆ. ಅದು ಭಗವಂತನ ಕೃಪೆ. ಆ ಭಗವಂತನ ಕೃಪೆ, ನಿಮ್ಮೆಲ್ಲರ ಆಶೀರ್ವಾದ. ನಾನೇನು ಶ್ರೀಮಂತನಲ್ಲ, ನಾನು ನಿಮ್ಮ ಹಾಗೆ ಒಬ್ಬ ಬಡವನೇ. ಇವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ನಿಮ್ಮಂಥವ್ರ ಸಹಕಾರ, ಪ್ರಾಮಾಣಿಕ ವ್ಯಕ್ತಿ ಅದಾನಪ್ಪ, ಏನಾರೇ ನಾವು ಸಹಕಾರ ಮಾಡೋನು ಅಂಥೇಳಿ ಬಹುಶಃ 5 ಸರ್ವೆ ಮಾಡ್ಯಾರ. 5 ಸರ್ವೆಗಳಲ್ಲಿ ಪ್ರಥಮ ಸ್ಥಾನದಲ್ಲಿ ನಂದೇ ಬಂದುದರಿಂದ ನನಗೆ ಟಿಕೆಟ್ ಕೊಟ್ಟಾರ ಅವರು. ಅದಕ್ಕೆ ಕಾರಣೀಕರ್ತರು ಯಾರಪ್ಪ ಅಂದ್ರೆ ನೀವುಗಳು, ನಾವಲ್ಲ, ನೀವುಗಳು. ನೀವು ಯಾರ್ಯಾರೇ ಟಿ ವಿಯವರು ಅಥವಾ ಯಾರ್ಯಾರು ಮಾಧ್ಯಮದವರು ಕೇಳಿದ್ರೆ, ಇಲ್ಲ ಕಡಗದವ್ರಿಗೆ ಟಿಕೆಟ್ ಕೊಡ್ರಿ, ನಾವು ಮತ ಹಾಕ್ತೀವಿ ಅನ್ನುವಂಥ ಮಾತನ್ನು ಹೇಳೋದ್ರಿಂದೇ ಪ್ರತಿಯೊಬ್ಬ ಕಾರ್ಯಕರ್ತರು ಎಲ್ಲರೂ ಕೂಡ್ಕೊಂಡು, ರೈತರು ಕೆಲವೊಮ್ಮೆ ನನಗೆ ಕೆಲವು ಈ ಟ್ರಿಪ್ಸ್ಗಳ ಬಿಟ್ಟಿದ್ರು, ಅಂದರೆ ವಿಡಿಯೋ ಬಿಟ್ಟಿದ್ರು. ರೈತರು ಏನಂದರು, ಇಲ್ಲ ಏನು ಹಾಕಿರಲ್ರಿ, ನಾವು ಕಡಗದವ್ರಿಗೆ ಓಟ್ ಹಾಕ್ತೇವೆ, ಬಾಕಿ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಅನ್ನುವಂಥ ಮಾತನ್ನು ಪಕ್ಷ, ಜಾತಿ, ಮತ, ಭೇದ ಎಲ್ಲವನ್ನು ಬಿಟ್ಟು ಎಲ್ಲರೂ ನನ್ನ ಬಗ್ಗೆ ಸಹಕಾರದಿಂದ ಒಳ್ಳೆಯ ಭಾವನೆಯನ್ನು ವ್ಯಕ್ತಪಡಿಸಿದಿರಿ. ನಾನೂ ಸಹಿತ ನಿಮ್ಮಲ್ಲಿ ವಿನಂತಿ ಏನು ಮಾಡ್ಕೋತೀನಪ್ಪ ಅಂದ್ರೆ, ಎಲ್ಲರೂ ಸೌಹಾರ್ದಯುತವಾಗಿ ಬಾಳಿ ಹಳ್ಳಿಗಳು ಹೆಂಗಪ್ಪ ಅಂದ್ರೆ ಭಾರತ ದೇಶದ ಜೀವಾಳ. ಯಾಕಂದ್ರೆ ಇಲ್ಲಿ ಬಂಧುತ್ವ ಭಾಳ ಸಮೀಪ ಬರ್ತೈತಿ. ಆ ಸಿಟಿಗಳಲ್ಲಿ ನಾವು ಸ್ವಲ್ಪ ದೂರ ಇರ್ತಾರೆ. ಹಳ್ಳಿಯಾಗ ಒಬ್ಬರು ಮನ್ಯಾಗ ಏನೇರೇ ಆಗ್ಯದಪ್ಪ ಅಂದ್ರೆ ಎಲ್ಲರೂ ಬರ್ತಾರೆ. ಆ ಸಿಟಿಯಾಗ ನೋಡ್ರಿ ಒಬ್ಬರು ಇಬ್ಬರು ಬರೋದು ಕಠಿಣದ. ಇಂಥ ಸ್ಥಿತಿಯಲ್ಲಿ ನನ್ನ ಮೇಲೆ ಇಟ್ಟಂಥ ನೀವು ಪ್ರೀತಿಯನ್ನು ನಾನು ಶಾಶ್ವತವಾಗಿ ನನ್ನ ಹೃದಯದಲ್ಲಿಟ್ಟು ನಿಮ್ಮ ಪ್ರೀತಿಗೆ ಪೂಜೆ ಮಾಡಿ ಬರುವಂಥ ದಿನದಲ್ಲಿ ಮತ್ತೆ ಒಳ್ಳೆಯ ಕಾರ್ಯಗಳನ್ನು ಗುಣಕಿ ಗ್ರಾಮದಲ್ಲಿ ಆಗಲಿ, ನಿಮ್ಮ ಸುಖದಲ್ಲಿಯೂ ಭಾಗಿಯಾಗಿದ್ದೀನಿ, ನಿಮ್ಮ ಕಷ್ಟದಲ್ಲಿಯೂ ಭಾಗಿಯಾಗಲಿಕ್ಕೆ ನಾನು ನಿಮ್ಮಲ್ಲಿ ವಿನಂತಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.